ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಮಾನ ದುರಂತದಲ್ಲಿ ಮೃತರಾದ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಆದರೆ ಈ ಪರಿಹಾರವೇ ಅಂತಿಮವಲ್ಲ. ಹಾಗಾದ್ರೆ ಮೃತರ ಕುಟುಂಬಕ್ಕೆ ಎಷ್ಟು ಪರಿಹಾರ ಸಿಗುತ್ತೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಹಮದಾಬಾದ್ ವಿಮಾನ ದುರಂತ, ಭಾರತದ ಅತಿದೊಡ್ಡ ವಿಮಾ ಪಾವತಿ. ಮೃತರಿಗೆ 1 ಕೋಟಿ ಪರಿಹಾರ ಘೋಷಣೆ, ಇದು ಅಂತಿಮವಲ್ಲ. ಅಹಮದಾಬಾದ್ ವಿಮಾನ ದುರಂತ ಭಾರತದ ಇತಿಹಾಸದಲ್ಲಿ ಅತ್ಯಂತ ಭೀಕರ ವಿಮಾನ ದುರಂತದಲ್ಲಿ ಒಂದು. ವಿಮಾನದಲ್ಲಿ ಇದ್ದ 242 ಮಂದಿಯಲ್ಲಿ ಬದುಕಿ ಉಳಿದಿರೋದು ಒಬ್ಬನೇ ಒಬ್ಬ ಮಾತ್ರ. ಉಳಿದ 241 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಈಗಾಗಲೇ ಮೃತರ ಕುಟುಂಬಕ್ಕೆ ಏರ್ ಇಂಡಿಯಾ ಪ್ರತಿ ಪ್ರಯಾಣಿಕರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ. ಆದರೆ ಇದು ಅಂತಿಮ ಅಲ್ಲವೇ ಅಲ್ಲ. ಹಾಗಾದ್ರೆ ಮೃತರ ಕುಟುಂಬಕ್ಕೆ ಎಷ್ಟು ಪರಿಹಾರ ಸಿಗುತ್ತೆ? ದುರಂತದಿಂದ 2400 ಕೋಟಿ ನಷ್ಟ ಯಾರಿಗೆ ಹೊರೆ? ಏರ್ ಇಂಡಿಯಾ ದುರಂತದಿಂದ 2000 ಕೋಟಿಗೂ ಅಧಿಕ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಇದರಲ್ಲಿ ಕಟ್ಟಡಕ್ಕೆ ಅಪ್ಪಳಿಸಿ ಸುಟ್ಟು ಭಸ್ಮವಾಗಿರುವ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನದ ವೆಚ್ಚವೇ $80 ಮಿಲಿಯನ್ ನಿಂದ $250 ಮಿಲಿಯನ್ ಅಂತ ಅಂದಾಜಿಸಲಾಗಿದೆ. 688 ಕೋಟಿಯಿಂದ 2140 ಕೋಟಿ ಅಂತ ಅಂದಾಜಿಸಲಾಗಿದೆ. ವಿಮಾನದ ವಯಸ್ಸು, ವಿಮಾನ ಇದ್ದ ಕಂಡೀಷನ್ ಮೇಲೆ ವಿಮಾನದ ವಿಮೆ ಪಾವತಿ ನಿರ್ಧಾರವಾಗುತ್ತೆ. ಮೃತರ ಕುಟುಂಬಗಳಿಗೆ ಏರ್ ಇಂಡಿಯಾ 1 ಕೋಟಿ ಮಧ್ಯಂತರ ಪರಿಹಾರ ಘೋಷಿಸಿದೆ. ಆದರೆ 1999ರ ಮಾಂಟ್ರಿಯಲ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಿಮ ಪರಿಹಾರ ನಿರ್ಧಾರವಾಗುತ್ತೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಡಿ ಪರಿಹಾರ ನೀಡಬೇಕಾಗುತ್ತೆ. ಇದರ ಪ್ರಕಾರ $1,71,000 ಅಂದ್ರೆ $1.47 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗುತ್ತೆ. ಏರ್ಲೈನ್ಸ್ ಕಂಪನಿಗಳು ತಮ್ಮ ತಪ್ಪು ಇದ್ದರೂ ಇಲ್ಲದಿದ್ದರೂ ಪ್ರಯಾಣಿಕರಿಗೆ ಪರಿಹಾರ ನೀಡೋದು ಕಡ್ಡಾಯ. ಒಂದು ವೇಳೆ ದುರಂತದಲ್ಲಿ ಏರ್ಲೈನ್ಸ್ಗಳ ದೋಷ ಕಂಡು ಬಂದ್ರೆ ಪರಿಹಾರದ ಮೊತ್ತ ಮತ್ತಷ್ಟು ಹೆಚ್ಚಾಗುತ್ತೆ. ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಆದರೆ ಎಲ್ಲರಿಗೂ ಒಂದೇ ರೀತಿಯ ಪರಿಹಾರ ಸಿಗೋದಿಲ್ಲ. ಮೃತ ವ್ಯಕ್ತಿ ಗಳಿಸ್ತಾ ಇದ್ದ ಆದಾಯ, ಕುಟುಂಬಕ್ಕೆ ಆತನ ಆಧಾರ ಎಷ್ಟು ಇತ್ಯಾದಿ ಅಂಶಗಳ ಮೇಲೆ ಪರಿಹಾರ ನೀಡಲಾಗುತ್ತೆ. ಮೃತರ ಕುಟುಂಬದವರು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನೀಡಿ ಪರಿಹಾರ ಪಡೆಯಬೇಕಾಗುತ್ತೆ. ಇನ್ನು ಅಹಮದಾಬಾದ್ ದುರಂತದಲ್ಲಿ ಜನವಸತಿ ಪ್ರದೇಶದ ಮೇಲೆ ವಿಮಾನ ಪತನವಾಗಿದೆ. ಇದರಿಂದ ಜನವಸತಿ ಕಟ್ಟಡಗಳಿಗೆ ಹಾನಿಯಾಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರಾಣಹಾನಿಯೂ ಸಂಭವಿಸಿದೆ. ಇದಕ್ಕೂ ವಿಮಾನಯಾನ ಸಂಸ್ಥೆಯೇ ಪರಿಹಾರ ನೀಡಬೇಕಾಗುತ್ತೆ. ಹೀಗಾಗಿ ಅಹಮದಾಬಾದ್ ವಿಮಾನ ದುರಂತದಿಂದ ಒಟ್ಟಾರೆ 2400 ಕೋಟಿ ವಿಮೆಯಾಗಿ ಪಾವತಿಸಬೇಕಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಆದರೆ ಇದರ ಸಂಪೂರ್ಣ ಹೊರೆ ಏರ್ ಇಂಡಿಯಾ ಕಂಪನಿ ಮೇಲಾಗಲಿ ಅಥವಾ ಯಾವುದೇ ಒಂದು ವಿಮಾ ಸಂಸ್ಥೆಯ ಮೇಲಾಗಲಿ ಬೀಳೋದಿಲ್ಲ. ಸಾಮಾನ್ಯವಾಗಿ ವಿಮಾನಯಾನ ಸಂಸ್ಥೆಗಳು ಒಂದು ವಿಮಾ ಕಂಪನಿಯ ವಿಮೆ ಮಾಡಿಸುತ್ತವೆ. ಆ ಕಂಪನಿ ಜಾಗತಿಕ ಮಟ್ಟದ ವಿವಿಧ ವಿಮಾ ಸಂಸ್ಥೆಗಳಿಗೆ ವಿಮೆ ಮರು ಹಂಚಿಕೆ ಮಾಡುತ್ತೆ. ಹೀಗಾಗಿ ದುರಂತಗಳ ಸಮಯದಲ್ಲಿ ವಿಮೆ ಪಾವತಿ ಮೊತ್ತ ಈ ಸಂಸ್ಥೆಗಳ ನಡುವೆ ಹಂಚಿಕೆಯಾಗುತ್ತೆ. ಏರ್ ಇಂಡಿಯಾ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಿಂದ ವಿಮೆ ಪಡೆದಿದೆ. ಏರ್ ಇಂಡಿಯಾ $20 ಬಿಲಿಯನ್ ಅಂದ್ರೆ $1.72 ಲಕ್ಷ ಕೋಟಿ ರೂಪಾಯಿ ವಿಮೆ ಯೋಜನೆಯನ್ನ ಹೊಂದಿದೆ. 2024ರಲ್ಲಿ ವಿಮೆ ಪ್ರೀಮಿಯಂ ಆಗಿ ಏರ್ ಇಂಡಿಯಾ $233.8 ಕೋಟಿ ಪಾವತಿಸಿದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಜಾಗತಿಕ ವಿಮೆ ಕಂಪನಿಗಳಿಗೆ ವಿಮೆ ಮರುಹಂಚಿಕೆ ಮಾಡಿದೆ. ಹೀಗಾಗಿ ಈಗ ಪರಿಹಾರ ನೀಡುವ ಮೊತ್ತದಲ್ಲಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಗೆ ಅಂದಾಜು %10 ಹೊರೆ ಮಾತ್ರ ಬೀಳುತ್ತೆ. ಉಳಿದ ವಿಮೆ ಹಣವನ್ನ ಜಾಗತಿಕ ವಿಮಾ ಸಂಸ್ಥೆಗಳು ಪಾವತಿಸಲಿವೆ. ಬ್ಯೂರೋ ರಿಪೋರ್ಟ್, TV9.